ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂದರೆ ನನ್ನ MT15ಗೆ ಒನ್ಲ್ಯಾಪ್ GPS ಟ್ರ್ಯಾಕರ್ನ ಇನ್ಸ್ಟಾಲ್ ಮಾಡಿಸ್ತಾ ಇದ್ದೀನಿ. ಇವಾಗ ತಾನೇ ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೀನಿ. ಅಂದರೆ ಇದನ್ನು ನೆನ್ನೆ ಆರ್ಡ್ರ್ ಮಾಡಿದ್ದು ನಾನು. 1 ಡೇಗೆಲ್ಲ ಬಂದ್ಬಿಡ್ತು ಒನ್ಲ್ಯಾಪ್ದು. ಇದರಲ್ಲಿ 2 ಥರ ಇದೆ, ಒಂದು ವೈರ್ಲೆಸ್ಸು, ಒಂದು ವೈರ್ಡು. ಒನ್ಲ್ಯಾಪ್ GPS ಟ್ರ್ಯಾಕರ್ಸ್ ಇದು. ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡಿಬಿಡೋಣ ಹೆಂಗೈತೆ ಅಂತ. ನೀವು ಅಮೆಝಾನ್ ಅವರಿಂದ ಒಂದು ಓಪನ್ ಮಾಡಿದ್ರೆ ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ಈ ಥರ ಬರುತ್ತೆ. ಓಪನ್ ಮಾಡೋಣ. ಇವಾಗ ಓಪನ್ ಆಯಿತು. ಎಷ್ಟಾಗಿದೆ ಅಂದರೆ 3590 ರೂಪೀಸ್ ಆಗಿದೆ. ಸೊ ಇದು ಬಂದು ಒನ್ಲ್ಯಾಪ್ GPS ಟ್ರ್ಯಾಕರು ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದಕ್ಕೆ ವೈರಿಂಗ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಒಳಗಡೆ ನಿಮಗೆ ಇಲ್ಲಿ ವೈರಿಂಗ್ಸ್ ಇದೆ. ಇಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್ ಅಂತ ಕೊಟ್ಟಿದ್ದಾರೆ ಒನ್ಲ್ಯಾಪ್ ಅವರು. ಹೆಂಗೆ ನೀವು ಕನೆಕ್ಟ್ ಮಾಡ್ಕೋಬೋದು ಮೊಬೈಲ್ಗೆ ಅಂತ, ಅಪ್ಲಿಕೇಶನ್ ಎಲ್ಲ ಹೆಂಗೆ ಇನ್ಸ್ಟಾಲ್ ಮಾಡಿ ಕನೆಕ್ಟ್ ಮಾಡ್ಕೋಬೋದು ಮೊಬೈಲ್ಗೆ ಅಂತ ಮ್ಯಾನ್ಯುವಲ್ ನೋಡ್ಕೊಂಡು ನಾವು ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿ ಗಾಡಿಗೆ GPS ಟ್ರ್ಯಾಕರ್ನ ಇನ್ಸ್ಟಾಲ್ ಮಾಡೋಣ. ಇನ್ಸ್ಟಾಲ್ ಮಾಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಹಂಗಿದ್ರೆ ಇನ್ಸ್ಟಾಲೇಷನ್ಗೆ ಹೋಗೋಣ. ಸೊ ಇನ್ಸ್ಟಾಲೇಷನ್ಗೆ ಬಂದರೆ ನಿಮಗೆ ಅವ್ರದ್ದು ಯೂಸರ್ ಮ್ಯಾನ್ಯುವಲಲ್ಲಿ ನಿಮಗೆ ಡಯಾಗ್ರಾಮ್ಸ್ ಎಲ್ಲ ಕೊಟ್ಟಿದ್ದಾರೆ, ಯಾವ ಥರ ಕನೆಕ್ಷನ್ಸ್ ಮಾಡಬೇಕು ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ರೆಡ್ ವೈರ್ ಬಂದ್ಬಿಟ್ಟು ಒನ್ಲ್ಯಾಪಿಂದ ಪಾಸಿಟಿವ್ ಕನೆಕ್ಟ್ ಮಾಡಬೇಕು, ಬ್ಲ್ಯಾಕ್ ಬಂದು ನೆಗೆಟಿವ್ ಕನೆಕ್ಟ್ ಮಾಡಬೇಕು, ಆ್ಯಂಡ್ ಆರೆಂಜ್ ಬಂದು ನಿಮಗೆ ಇಗ್ನೇಷನ್ದು ನೋಟಿಫಿಕೇಷನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅದು ಇಗ್ನೇಷನ್ ವೈರ್ಗೆ ಕನೆಕ್ಟ್ ಮಾಡಬೇಕು. ಇನ್ನು ಎಲ್ಲೋ ವೈರ್ ಬಂದು ಇಗ್ನೋರ್ ಮಾಡಬೇಕು. ಸೊ ಬನ್ನಿ ಇದನ್ನು ಓಪನ್ ಮಾಡೋಣ. ನಿಮಗೆ ಆ್ಯಪಲ್ಲಿ ಹೆಂಗೆಲ್ಲ ಲಾಗಿನ್ ಆಗಬೇಕು ಅಂತ ಅದು ಯೂಸರ್ ಮ್ಯಾನ್ಯುವಲಲ್ಲೇ ತೋರಿಸ್ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒನ್ಲ್ಯಾಪ್ ಅವ್ರದ್ದು ಮಾಡಲು. ಸೊ ನಿಮಗೆ ಇಲ್ಲಿ ನೋಡಿ, ನಾನು ಹೇಳ್ದಂಗೆ ನೀವು ಪಾಸಿಟಿವ್ ಕೊಟ್ಟಿದ್ದಾರೆ, ನೆಗೆಟಿವ್ ಕೊಟ್ಟಿದ್ದಾರೆ. ಆರೆಂಜ್ ವೈರ್ ಇಗ್ನೇಷನ್ಗೆ ಹೋಗಿದೆ. ನೆಕ್ಸ್ಟು ಎಲ್ಲೋದು ಬಂದ್ಬಿಟ್ಟು ಸುಮ್ಮನೆ ಹಂಗೆ ಇಗ್ನೋರ್ ಮಾಡಿಬಿಟ್ಟಿದ್ದಾರೆ, ಆಯಿತಾ. ಅದಾದಮೇಲೆ ನಿಮಗೆ ಇನ್ನೇನಪ್ಪ ಅಂದರೆ, ನಿಮಗೆ ಆ್ಯಪ್ಗೆ ಲಾಗಿನ್ ಆಗಬೇಕಂದ್ರೆ ಫಸ್ಟು ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಆ್ಯಡ್ ಡಿವೈಸ್ ಕೊಡಬೇಕು. ಆ್ಯಡ್ ಡಿವೈಸ್ ಕೊಟ್ಟಾಗ ನಿಮಗೆ ಒಂದು QR ಕೋಡ್ ಸ್ಕ್ಯಾನ್ ಮಾಡೋದಕ್ಕೆ ಹೇಳುತ್ತೆ. ಆ QR ಕೋಡ್ ಯಾವುದಪ್ಪ ಸ್ಕ್ಯಾನ್ ಮಾಡಬೇಕು ಅಂದರೆ ಇದನ್ನು ನೀವು ಸ್ಕ್ಯಾನ್ ಮಾಡಬೇಕು. ಯಾವುದು ಮಾಡಲನ್ನು ಸೆಲೆಕ್ಟ್ ಮಾಡಬೇಕು, ನಿಮ್ಮ ಗಾಡಿ ಡೀಟೇಲ್ಸ್ ಹಾಕಬೇಕು. ಅದನ್ನು ಹಾಕಿದ ತಕ್ಷಣ ನಿಮ್ಮದು ಅಲ್ಲಿಗೆ ಲಾಗಿನ್ ಪ್ರೊಸೆಸ್ ಮುಗೀತು ಅಂತ ಲೆಕ್ಕ. ಅದಾದಮೇಲೆ ನಾವು ನಮ್ಮ ಬೈಕ್ದು ಲೊಕೇಶನ್ ಆ್ಯಕ್ಸಿಸ್ ಮಾಡ್ಬೋದು ಈಸಿಯಾಗಿ. ಸೊ ಬನ್ನಿ, ಈ ಕನೆಕ್ಷನ್ಸ್ ಎಲ್ಲ ಆಗಿದೆ. ಒಂದು ರೈಡ್ ಹಾಕೊಂಡು ಬರೋಣ. ಯಾವ ಥರ ಲೊಕೇಶನ್ ತೋರಿಸುತ್ತೆ ಒನ್ಲ್ಯಾಪ್ ಅವ್ರ ಅಪ್ಲಿಕೇಶನಲ್ಲಿ ನಮ್ಮದು ವೆಹಿಕಲ್ಸ್ದು ಅಂತ ನೋಡ್ಕೊಂಡು ಬರೋಣ. ಗೌರು, ಇನ್ಸ್ಟಾಲೇಷನ್ ಎಲ್ಲ ಆಗಿದೆ, ಲಾಗಿನ್ ಎಲ್ಲ ಆಗಿದ್ದೀನಿ ಒನ್ಲ್ಯಾಪ್ ಅಪ್ಲಿಕೇಶನ್ಗೆ. ಸೊ ಇವಾಗ ನಾನು ಎಕ್ಸಾಕ್ಟ್ ಎಲ್ಲಿದ್ದೀನಿ ಅಲ್ಲೇ ಬೈಕ್ ಲೊಕೇಶನ್ ತೋರಿಸ್ತಿದೆ. ಈಗ ನಿಮಗೆ ಕೀ ಆನ್ ಮಾಡ್ತೀನಿ, ಇಲ್ಲೊಂದು ನೋಟಿಫಿಕೇಷನ್ ಬರುತ್ತೆ ನೋಡಿ. ಹಾಗೆ ಇಗ್ನೇಷನ್ ಆನ್ ಅಲರ್ಟ್, ಗೋಸ್ಟ್ ಇಂಜಿನ್. ನಾನು ನನ್ನ ಗಾಡಿಗೆ ಗೋಸ್ಟ್ ಅಂತ ಇಟ್ಟಿದ್ದೀನಿ ಹೆಸರು, ಅದಕ್ಕೆ ಗೋಸ್ಟ್ ಇಂಜಿನ್ ಅಂತ ತೋರಿಸ್ತೈತಿ. ಇಲ್ಲಿ ನೋಡ್ತಾ ಇರ್ಬೋದು ಗಾಡಿ ನೇಮು. ಸೊ ಬನ್ನಿ ಒಂದು ರೌಂಡ್ ಹಾಕೊಂಡು ಬರೋಣ. ಸ್ಕ್ರೀನ್ ರೆಕಾರ್ಡೆಲ್ಲ ಹಾಕಿದ್ದೀನಿ, ನೋಡೋಣ. ಇದನ್ನು ನನ್ನ ಫ್ರೆಂಡ್ ಕೈಲಿ ಕೊಟ್ಟಿರ್ತೀನಿ ಎಲ್ಲೋಯ್ತೀನಿ ಅಂತ, ಅವನೇ ಟ್ರ್ಯಾಕ್ ಮಾಡ್ತಾನೆ, ಅವನ ಕೈಗೆ ಕೊಟ್ಟಿರ್ತೀನಿ. ಗುರು, ಈಗ ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಲ್ಲ, ಅದನ್ನು ನಿಮಗೆ ಇಲ್ಲೇ ಪ್ಯಾರಲಾಗಿ ಹಾಕ್ತೀನಿ ಜೊತೆಗೇ. ಇದು ಬಂದು ಒನ್ಲ್ಯಾಪ್ ಮೈಕ್ರೋ ಪ್ಲಸ್ಸು ಇದೆ. ಅದರಲ್ಲಿ ನೀವು ಇಂಜಿನ್ ಆನ್ ಆಫ್ ಎಲ್ಲ ಮಾಡ್ಕೋಬೋದು. ಆ್ಯಪಲ್ಲಿ ನೀವು ಓಪನ್ ಮಾಡಿ ಪಾಸ್ವರ್ಡ್ ಎಲ್ಲ ಹಾಕಿದ್ರೆ. ನಾನು ಬರೀ ಒನ್ಲ್ಯಾಪ್ ಅಷ್ಟೇ ತಗೊಂಡಿರೋದು, ಮೈಕ್ರೋ ಪ್ಲಸ್ ಅಲ್ಲ, ಒನ್ಲ್ಯಾಪ್ ಮೈಕ್ರೋ ನಮ್ಮದು. ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ಹಂಗೆ ಟ್ರ್ಯಾಕ್ ಆಗ್ತಾಯಿದೆ. ಒನ್ಲ್ಯಾಪ್ ಗೋ ಅಂತ ಬರುತ್ತೆ, ಅದು ವೈರ್ಲೆಸ್ಸು. ಅದಾದರೆ ನಿಮಗೆ ಏನಂದರೆ ಎಲ್ಲಿ ಬೇಕಾದರೂ ಇಡ್ಬೋದು. ವಿತೌಟ್ ವೈರ್ಲೆಸ್ ಕನೆಕ್ಷನ್ನು 10 mAh ಬ್ಯಾಟ್ರಿ ಕೊಡ್ತಾರೆ. ಸೊ ಅದು ಒಂಥರ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾವು ಸೆಕ್ಯೂರಿಟಿ ಅಂತ ಬಂದರೆ ಕೀಪ್ಯಾಡ್ ಮೊಬೈಲ್ಗೆ ಲಾಕ್ ಇಟ್ಕೊಬಿಡ್ತೀವಿ. ಅಂಥದ್ರಲ್ಲಿ ತುಂಬ ದುಡ್ಡು ಕೊಟ್ಬಿಟ್ಟು ಗಾಡಿ ತಗೊಂಡಿರೋ ಬಗ್ಗೆ ಯೋಚನೆ ಮಾಡಲ್ಲ. ಯಾಕಂದರೆ ದೊಡ್ಡ ಗಾಡಿಗಳು ಅಷ್ಟು ಸೆಫ್ಟ್ ಆಗಲ್ಲ ಅನ್ನೋ ಯೋಚನೆಯಲ್ಲಿರ್ತೀವಿ. ನಮ್ಮೂರಲ್ಲಿದ್ದಾಗೆಲ್ಲ ಓಕೆ ಗುರು. ಅದೇ ಇನ್ ಕೇಸ್ ಈ ದೊಡ್ಡ ಸಿಟಿಗಳಿಗೆ ಬಂದಾಗ ಅಲ್ಲಿ ಗಾಡಿ ಥೆಫ್ಟ್ ಆಗುತ್ತೆ ಅಂತ ತುಂಬ ಇರುತ್ತೆ. ಸೊ ಅಂಥ ಕಡೆ ನಾವು ಗಾಡಿ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆವಾಗ ನಾವು ಈ GPS ಟ್ರ್ಯಾಕರ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ, ತಗೋಬೇಕಾ ಬೇಡವಾ ಅಂತ.
ಸೊ ನನ್ನ ಪ್ರಕಾರ ನಾನು ಹೇಳೋದು ದೊಡ್ಡ ದೊಡ್ಡ ಸಿಟಿಗೆ ಬಂದಾಗ GPS ಟ್ರ್ಯಾಕರ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಗುರು. ನೀವು ಕಳೆದೋಗಿರೋ ಮಂತ್ ಪ್ರಕಾರ ಹುಡ್ಕೊಡ್ಬೋದು ಗುರು. ಅದೇ ಈ ದೊಡ್ಡ ದೊಡ್ಡ ಸಿಟಿಲಿ ಕಳೆದೋಗಿರೋ ಗಾಡಿನ ಹುಡ್ಕೋಕ್ಕಾಗಲ್ಲ. ಅದಕ್ಕೋಸ್ಕರ GPS ಟ್ರ್ಯಾಕರ್ ಹಾಕಿ ಅಂತ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ. ಬೆಸ್ಟ್ ಗುರು, ನೀವು ಹಾಕ್ಬಿಟ್ರೆ ಆರಾಮಾಗಿ ಟ್ರ್ಯಾಕ್ ಮಾಡ್ಬೋದು. ಈಗ ಕೀ ಆಫ್ ಮಾಡ್ತೀನಿ, ನೋಟಿಫಿಕೇಶನ್ ಬರುತ್ತೆ. ಇಗ್ನೇಷನ್ ಆಫ್ ಅಲರ್ಟ್, ಗೋಸ್ಟ್ ಇಂಜಿನ್ ಟರ್ನ್ಡ್ ಆಫ್ ಅಂತ ತೋರಿಸ್ತಿದೆ. ಸೊ ನೋಡಿ, ಇವಾಗ ನಾನು ಎಲ್ಲೋಗಿದ್ದೀನಿ, ಈ ರೋಡಲ್ಲಿ ಹೋಗಿ ಹಿಂಗೆ ಯೂಟರ್ನ್ ಹಾಕಿ ಮತ್ತೆ ಹಿಂಗೆ ಬಳಸ್ಕೊಂಡು ಇಲ್ಲಿ ಹೋಗಿ ಮತ್ತೆ ಇಲ್ಲಿ ಡೆಡ್ ಎಂಡ್ ಇತ್ತು, ವಾಪಸ್ ಹಿಂಗೆ ಹೋಗಿ ಹಿಂಗೆ ಬಂದಿದ್ದೀನಿ. ಸೊ ನೀವು GPS ಟ್ರ್ಯಾಕರ್ ಹಾಕ್ತೀನಿ ಅಂದರೆ ತುಂಬ ಒಳ್ಳೇದು. ಈಸಿಯಾಗಿ ಈ ಥರ ಗಾಡಿ ಟ್ರ್ಯಾಕ್ ಮಾಡ್ಬೋದು. ನಿಮ್ದು ಯಾರು ಥೆಫ್ಟ್ ಆದ್ರೂ ನೀವು ಆರಾಮಾಗಿ ಕಂಡಿಡ್ಕೋಬೋದು. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬೈ ಬೈ, ಸಿ ಯು.